ಬಲಭಾಗದ ಮೆದುಳಿನಲ್ಲಿ ಬರುವ ಆಲೋಚನೆಗಳನ್ನು ಪ್ರಜ್ಞೆ ಸ್ಥಿತಿಯಲ್ಲಿ ನಿಲ್ಲಿಸಲು ಸಾಧ್ಯವಿಲ್ಲ. ಪ್ರಜ್ಞೆ ಸ್ಥಿತಿಯಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಬಲಭಾಗದ ಮೆದುಳಿಂದ ಬರುವ ಅತಿ ಉದ್ವೇಗದಿಂದ ಬರುವ ನಕಾರಾತ್ಮಕ ಆಲೋಚನೆಗಳನ್ನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಆಲೋಚನೆಯನ್ನು ನಿಲ್ಲಿಸ್ತೀನಿ ಅಂತ ನೀವೇನು ಪ್ರಯತ್ನ ಮಾಡ್ತೀರಾ ಅದರಲ್ಲಿ 4 10 ಜಾಸ್ತಿ ಆಲೋಚನೆಗಳು ಬರೋಕ್ಕೆ ಶುರು ಆಗುತ್ತೆ. ಸಾಧ್ಯವೇ ಇಲ್ಲ. ಮಾನಸಿಕ ಒತ್ತಡ ಬಂದವರಿಗೆ ದೊಡ್ಡ ತೊಂದರೆ ಆಗೋದು ಏನು ಅಂತಂದರೆ ನಾನ್ ಸ್ಟಾಪ್ ಥಾಟ್ಸ್, ನೆಗೆಟಿವ್ ಥಾಟ್ಸ್. ಕೆಲವು ಸಮಯದಲ್ಲಿ ಒಳಗಡೆ ಮನಸ್ಸು ಮಾತಾಡುತ್ತೆ, ಭಯ ಬಂದ್ಬಿಡುತ್ತೆ ನಮಗೆ. ಇದೇನಪ್ಪ ಇದು, ಯಾವುದೋ ಏನೋ ಶಬ್ದ ಬರ್ತಾ ಇದೆ ಒಳಗಿಂದ, ಒಳಗೆ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗೋಗಿದೆ, ನರಗಳೆಲ್ಲ ದುರ್ಬಲತೆ. ಇವುಗಳನ್ನು ಸರಿಪಡಿಸ್ಬೇಕು ಅಂತಂದರೆ ಇದನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡೋದನ್ನು ಬಿಟ್ಟುಬಿಟ್ಟು ಇಂಡೈರೆಕ್ಟಾಗಿ ನಮ್ಮ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ ನೋಡಿ, ಆ ಕಾನ್ಷಿಯಸ್ ಮೈಂಡನ್ನು ಬೇರೆ ಕಡೆ ಇಡಬೇಕು. ಮಾನಸಿಕ ಒತ್ತಡವೇ ನಿಮ್ಮ ಬಲಭಾಗದಿಂದ ಮೆದುಳಿಂದ ಬರುವ, ಬಲಭಾಗದ ಮೆದುಳಲ್ಲಿರುವ ಮನಸ್ಸಿಂದ ಬರುವ, ಚಿತ್ತಾದಿಂದ ಬರುವ, ಮೆಡುಲ ಒಬಲಾಂಗಟ್ಟ ಬರುವ ಆಲೋಚನೆಗಳು. ಎಡಭಾಗದ ಮೆದುಳು ಆಲೋಚನೆಯನ್ನು ಮಾಡದೆ ಹೋದ ಪಕ್ಷದಲ್ಲಿ ಕೂಡ ಬಲಭಾಗದ ಮೆದುಳು ಅತಿ ಉದ್ವೇಗದ ಶಕ್ತಿಯುತವಾದ ನಕಾರಾತ್ಮಕ ಆಲೋಚನೆಗಳನ್ನ ತಳ್ತಾ ಇರುತ್ತೆ. ಇದನ್ನು ಡೈರೆಕ್ಟಾಗಿ ನಿಲ್ಲಿಸಲು ಮಾಡಬಾರದು. ಇಂಡೈರೆಕ್ಟಾಗಿ ಇದನ್ನು ನಿಲ್ಲಿಸೋದಕ್ಕೆ ಈಗ ನಾನು ಹೇಳಿಕೊಡೋ ಈ ವಿಚಾರವನ್ನು ನೀವು ಅಭ್ಯಾಸ ಮಾಡಿದ್ರೆ ನಿಮಗೆ ಗೊತ್ತಿಲ್ಲದೇನೆ ಕ್ರಮೇಣ ಮನಸ್ಸು ಅಡುಗೋಗುತ್ತೆ, ತಾನಾಗೇ ಅಡುಗೋಗುತ್ತೆ.